ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ ತಿಂಡಿ ಮುದ್ದೆ ಅನ್ನ ಮತ್ತು ಚಟ್ನಿ ಮಾಡ್ಕೊಂಡಿತ್ತು. ಆ್ಯಕ್ಚುಲಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಚಟ್ನಿ ಜೊತೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಇಷ್ಟೇ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಒಣಸಿ ಮುದ್ದೆ ಥರ ಮಾಡ್ಕೊಂಡು ತಿನ್ನೋದು. ಮಣಿಗಂತೂ ತುಂಬ ಇಷ್ಟ. ಇಲ್ಲಿ ಬಂದಾಗ ಅವಾಗವಾಗ ನೆನೆಸ್ಕೊಂಡಿದ್ದು ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ತಿಂತಾನೆ. ಸೊ ನಮಗೂ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಇದು. ಇವತ್ತು ಮನೇಲಿ ಮಧ್ಯಾಹ್ನದವರೆಗೂ ನಾನು ಪುನರ್ವ ಇಬ್ಬರೇ. ಇವತ್ತು ನಂದು ಸ್ನಾನ ಆಗಿಲ್ಲ, ಪುನರ್ವಂದು ಸ್ನಾನ ಆಗಿಲ್ಲ. ಸೊ ಇವನಿಗೆ ಇವಾಗ ಸ್ನಾನ ಮಾಡಿಸಿ ಮಲಗಿಸ್ಬೇಕು. ನಾನು ತಲೆಗೆ ಸ್ವಲ್ಪ ಅಲೋವೆರಾ ಹಚ್ಚೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಅವ್ನು ಮಲಗಿಸ್ಬಿಟ್ಟೆ, ಅದೆಲ್ಲ ಮಾಡಬೇಕು ಅಂದರೆ ಅವ್ನು ಮಲಗಿಸ್ಬಿಟ್ಟೆ ಮಾಡಬೇಕು. ಮತ್ತು ಇವತ್ತಿನ ಕೆಲಸ ಏನಪ್ಪ ಅಂದರೆ ಸ್ವಲ್ಪ ಬ್ಯಾಂಕ್ಗೆ ಹೋಗಬೇಕು. ಹೇಳ್ತೀನಿ ಏನು ಎಡವಟ್ಟು ಮಾಡ್ಕೊಂಡಿದ್ದೀನಿ ನಾನು ಅಂತ, ಏನಕ್ಕೆ ಹೋಗಬೇಕು ಅಂತ. ಆಮೇಲೆ ಇನ್ನೇನು ಅಷ್ಟೇ 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 ಬಿಕ್ಕಳಿಕೆ ಬಂದ್ಬಿಟ್ಟಿದೆ. ನೀರು ಕುಡಿಸಿದ್ರೆ ನೀರು ಕುಡಿತಾ ಇಲ್ಲ, ಹಾಲು ಕುಡಿಸಿದ್ರೆ ಹಾಲು ಕುಡಿತಿಲ್ಲ. ಅದು ಏನೇನೋ ನೋಡುತ್ತಲ್ಲಪ್ಪ ಇದು. ಸೊ ನೋಡೋಣ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ, ಆಯಿತಾ? ನೋಡಿ, ಇಲ್ಲಿ ಒಂದು ಪಾಟ್ ಒಳಗಡೆ ಅಲೋವೆರಾ ಗಿಡ ಹಾಕಿತ್ತು. ಇವಾಗ ಮಳೆ ಎಲ್ಲ ಚೆನ್ನಾಗಿ ಆಯ್ತಲ್ಲ, ಸೊ ಚೆನ್ನಾಗಿ ಬಂದಿದೆ. ಬಿಡು ಪಾಪ, ಅದು ಇದನ್ನೇ ಕಟ್ ಮಾಡ್ಕೊತೀನಿ. ಅಷ್ಟು ದಪ್ಪ ಆಗಿಲ್ಲ, ಮೋಸ್ಟ್ಲಿ ಇದು ಬರೋದೇ ಇಷ್ಟೇ ಅನಿಸುತ್ತೆ. ಯಾಕಂದರೆ ಇದೆಲ್ಲ ಚಿಕ್ಕ ಚಿಕ್ಕದೇ ಇದೆಯಲ್ಲ. ಕೆಲವೊಂದು ಎಷ್ಟು ದಪ್ಪಗೆ ಬಿಡುತ್ತೆ ಅಂದರೆ, ಇದು ಮೋಸ್ಟ್ಲಿ ನೆಲದಲ್ಲೇ ಹಾಕಿದರೆ ದಪ್ಪ ಆಗ್ತಿತ್ತೇನೋ. ಇದ್ರೊಳಗೆ ಹಾಕಿರೋದ್ರಿಂದ ಅಷ್ಟೊಂದು ದಪ್ಪ ಬೆಳೆದಿಲ್ಲ. ಎರಡು ಸಾಕು ಅನಿಸುತ್ತೆ, ಇನ್ನೊಂದು ಇರಲಿ ಯಾವುದಕ್ಕೂ. ಇದನ್ನೇ ಏನಾದರೂ ನೆಲದಲ್ಲಿ ಹಾಕಿದಿದ್ರೆ ಅಕ್ಕಪಕ್ಕ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಟಿರೋದು. ಈ ಟಬ್ ಒಳಗಡೆ ಹಾಕ್ಬಿಟ್ಟು ಅದು ಗಿಡನೇ ಸರಿಯಾಗಿ ಬೆಳೀತಾ ಇಲ್ಲ. ಬ್ಯಾಂಕಲ್ಲಿ ಏನು ಕೆಲಸ ಅಪ್ಪ ಅಂತಂದರೆ, ನಂದು ಬ್ಯಾಂಕ್ ಅಕೌಂಟ್ಗೆ ನಾನು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು. ಆಲ್ರೆಡಿ ನಾನು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿದ್ದೆ. ಅದೇನು ಮಾಡಿದೆ ಅಂದರೆ, ನಾನು ಆಧಾರ್ ಕಾರ್ಡ್ನ ತಮಿಳ್ನಾಡು ಅಡ್ರೆಸ್ಸಿಗೆ ಚೇಂಜ್ ಮಾಡಿಸ್ಬಿಟ್ಟೆ. ಅದು ಹಂಗಾಗಿ ಅದು ಲಿಂಕ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಸೊ ಈಗ ಮಾತ್ರ ಒಂದನ್ನು ಅಮೌಂಟ್ ಬರ್ತಿತ್ತಲ್ವ, ಅದು ಏನಾಗಿದೆ, ಬಂದಿಲ್ಲ. ರೀಸನ್ ಇಷ್ಟೇ, ಅಕೌಂಟಿಗೆ, ಬ್ಯಾಂಕ್ ಅಕೌಂಟಿಗೆ ನಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ. ನಾನು ಸುಮ್ಮನೆ ಕೂತಿದ್ರೆ ಸರಿ ಬಂದಿರೋದು, ಹೋಗ್ಬಿಟ್ಟು ಸುಮ್ಮನೆ ಇಲ್ಲಾರ್ದೆ ನಾನು ಹೋಗಿ ತಮಿಳ್ನಾಡು ಅಡ್ರೆಸ್ಸಿಗೆ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬಿಟ್ಟೆ. ಅದು ಏನಕ್ಕೆ ಮಾಡಿಸ್ದೆ ಅಂತಂದರೆ, ತಮಿಳ್ನಾಡಲ್ಲಿ ಒಂದು ಅಕೌಂಟ್ ಓಪನ್ ಮಾಡೋಣ, ಬ್ಯಾಂಕಲ್ಲಿ ಅಕೌಂಟು ಅಂತ. ಅಲ್ಲಿ ಇವಾಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವ ಥರ ತಿಂಗಳಿಗೆ 2,000 ಕೊಡ್ತಾ ಇದ್ದಾರೋ, ಅದೇ ಥರ ನಮ್ಮ ತಮಿಳ್ನಾಡಲ್ಲೂ ಕೂಡ ತಿಂಗಳಿಗೆ 1,000, ಒಬ್ಬ ರೇಷನ್ ಕಾರ್ಡ್ಗೆ 1,000 ಕೊಡ್ತಾ ಇದ್ದಾರೆ. ಇನ್ನೇನು ಹೆಚ್ಚು ಕಡಿಮೆ 7-8 ತಿಂಗಳಿಂದನೇ ಆಯ್ತೇನೋ. ಇವ್ರು ನಂಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಏನು ಸೊ ಕೊಡ್ತಿದ್ರು. ಹಂಗಾಗಿ ಅಲ್ಲೊಂದು ಅಕೌಂಟ್ ಮಾಡಿಸಿ ನೀವು ಅಂತ ಹೇಳಿದ್ರು. ಆಗ ಮಾಡಿಸೋಣ ಅಂದ್ಬಿಟ್ಟು ಅವರು ಅಡ್ರೆಸ್ ಅಲ್ಲಿದೆ ಬೇಕು ಅಂತ ಕೇಳಿದ್ರಲ್ಲ, ಹಾಗಾಗಿ ಅದು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ದೆ. ಅಲ್ಲಿ ಚಿಮಟಳ್ಳಿ ಅಂತ ಇದೆ, ಮೋಸ್ಟ್ಲಿ ಅದೇ ಇರಬೇಕು. ಹಂಗೆ ಅಲ್ಲ, ಆ ಕಡೆ ಸೈಡ್ ಅಷ್ಟೊಂದು ನೇಮು ಫೆಮಿಲಿಯರ್ ಇಲ್ಲ. ಸೊ ಅಲ್ಲಿ ಹೋಗಿ ಬ್ಯಾಂಕ್ ಅಕೌಂಟ್ ಮಾಡಿಸ್ಬೇಕಿತ್ತು. ಸರಿ ಆಯಿತು ಅಂದ್ಬಿಟ್ಟು ಕಾರ್ಪೊರೇಷನ್ ಬ್ಯಾಂಕ್ ಇದ್ದಿದ್ದು ಅಲ್ಲಿ ಹೋಗಿ ಮಾಡಿಸ್ದೆ. ಪಾಸ್ಬುಕ್ ಬರಬೇಕು ಅಂದರೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಾಳೆ ಬನ್ನಿ ಅಂತ ಹೇಳಿದ್ರು. ನಾವು ಇಮಿಡಿಯೇಟಾಗಿ ಹೋಗೋಕ್ಕಾಗಲಿಲ್ಲ. ಒಂದು ವಾರನೇನೋ ಬಿಟ್ಟು ಯಾರನ್ನೋ ಕಳಿಸಿದ್ವಿ. ಆವಾಗ ಏನು ಹೇಳಿದ್ರು ಅಂದರೆ, ನಿಮ್ಮದು ಆಲ್ರೆಡಿ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ, ನೀವು ಅದನ್ನು ಕ್ಲೋಸ್ ಮಾಡಿಸ್ಬೇಕು, ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಿದ್ರು. ನನಗೆ ಮರ್ತೇ ಹೋಗ್ಬಿಟ್ಟಿದೆ, ನಾನು ಯಾವಾಗ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ನಪ್ಪ ಅಂದರೆ, ಆಮೇಲೆ ನೆನೆಸ್ಕೊತೀನಿ. ನಾನು PUCನಲ್ಲಿದ್ದಾಗ ನಮ್ಮ ಕಾಲೇಜಲ್ಲೇ ಒಂದು ಕಾರ್ಪೊರೇಷನ್ ಬ್ಯಾಂಕ್ನ ಜಸ್ಟ್ ಅವಾಗಷ್ಟೇ ಓಪನ್ ಮಾಡ್ತಿದ್ರು. ಆವಾಗ 0 ಬ್ಯಾಲೆನ್ಸ್ದು ಅಕೌಂಟ್ ಓಪನ್ ಮಾಡಿಸ್ತಿದ್ರು ಎಲ್ಲರೂ. ಆ ಟೈಮಲ್ಲಿ ನಾನೊಂದು ಅಕೌಂಟ್ ಓಪನ್ ಮಾಡಿಬಿಟ್ಟಿದ್ದೀನಿ ಚಾಮರಾಜನಗರದಲ್ಲಿ. ಅದು ಸುಮಾರು ವರ್ಷ ಆಯ್ತಲ್ಲ, ಟ್ರಾನ್ಸಾಕ್ಷನ್ ಮಾಡಿಲ್ಲ. ಅಲ್ಲೊಂದು ಅಕೌಂಟ್ ಇದೆ ಅನ್ನೋದೇ ನಾನು ಮರ್ತುಬಿಟ್ಟಿದ್ದೀನಿ. ಒಂದು 5-6 ವರ್ಷ ಯೂಸ್ ಮಾಡಿದೆ ಅನ್ಸುತ್ತೆ ಅಷ್ಟೇ. ಆಮೇಲೆ ಅದು ಗ್ಯಾಪ್ ಆಗೋಯ್ತಲ್ಲ, ಮರ್ತೋಯ್ತು. ಸೊ ಅಲ್ಲಿ ಹೋಗಿ ಕ್ಲೋಸ್ ಮಾಡಿಸ್ಬೇಕು ಅಂದರು. ಕ್ಲೋಸ್ ಮಾಡಿಸ್ಬೇಕು ಅಂದರೆ ಎಷ್ಟೋ ನೀವು ಟ್ರಾನ್ಸಾಕ್ಷನ್ ಮಾಡಿಲ್ವಲ್ಲ ಅಷ್ಟು ವರ್ಷದಿಂದ, ಹಾಗಾಗಿ ಎಷ್ಟೋ ಫೈನ್ ಕಟ್ಟಬೇಕಂತೆ.
ಹೋಗ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡಿಸಿದ್ರೆ ನಿಮಗೆ ಇಲ್ಲಿ ಅಕೌಂಟ್ ಓಪನ್ ಆಗುತ್ತೆ ಅಂದರು. ಸೊ ನಾನು ಆಗಿನ್ನೂ ಪಾಪು ಚಿಕ್ಕವನು, 5 ತಿಂಗಳು 6 ತಿಂಗಳು ಅನಿಸುತ್ತೆ ಮೇ ಬಿ. ಹೋಗತ್ಲಾಗಿ ಅದು ಯಾರದೆಲ್ಲ ಮಾಡಿಸೋರು, ಆ ದುಡ್ಡು ಬೇಡ ಏನೂ ಬೇಡ ಅಂದ್ಬಿಟ್ಟು ಸುಮ್ಮನಾದೆ. ಆಧಾರ್ ಕಾರ್ಡ್ ಮಾತ್ರ ನನಗೀಗ ಅಲ್ಲೂ ಅಮೌಂಟ್ ಬರೋಂಗಾಗಲಿಲ್ಲ, ಈಗ ಇಲ್ಲೂ ನಂಗೆ ಅಮೌಂಟ್ ಬರ್ತಿಲ್ಲ. ಆ ಥರ ಎಡವಟ್ಟುಗಳು ಆಗಿರೋದು ನನಗೆ. ಸೊ ಈಗ ನನಗೆ ಈ ಕಡೆ ತಮಿಳ್ನಾಡವಳು ಅಲ್ಲ, ಈ ಕಡೆ ಕರ್ನಾಟಕದವಳು ಅಲ್ಲ, ಆ ಥರ ಆಗ್ಬಿಟ್ಟಿದ್ದೀನಿ. ತ್ರಿಶಂಕು ಸ್ಥಿತಿಲಿ ಇದ್ದೀನಿ ಇವಾಗ ನಾನು. ಹಾಗಾಗಿ ಇವಾಗ ಏನಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ಹೋಗಿ ಲಿಂಕ್ ಮಾಡ್ಬೋದು, ಲಿಂಕ್ ಆಗುತ್ತೆ, ಬಟ್ ಮಾತೃವಂದನ ಅಮೌಂಟ್ ಬರೋದೆಲ್ಲ ಡೌಟು ಅನಿಸುತ್ತೆ. ಸೊ ಅದು ತಮಿಳ್ನಾಡು ಅಡ್ರೆಸ್ ಬಂದ್ಬಿಡುತ್ತಲ್ವ ನಾವು ಆಧಾರ್ ಕಾರ್ಡ್ ಕೊಟ್ಟಾಗ, ಮೋಸ್ಟ್ಲಿ ಅದೆಲ್ಲ ಅಮೌಂಟ್ ಬರಲ್ವೇನೋ. ಬಟ್ ಲಿಂಕ್ ಮಾಡಿಸ್ಲೇಬೇಕಲ್ವ, ಹಾಗಾಗಿ ಹೋಗಿ ಮಾಡಿಸ್ಬೇಕು. ಶುಕ್ರವಾರನೇ ಹೋಗಿದ್ದೆ, ಬಟ್ ಆಗಲಿಲ್ಲ ಕೆಲಸ, ವಾಪಸ್ ಬಂದೆ. ಇವತ್ತು ಹೋಗಿ ಮಾಡಿಸ್ಕೊಂಬರ್ಬೇಕು. ಸೊ ಬ್ಯಾಂಕಿಗೆ ಹೋಗ್ಬಿಟ್ಟು ಬಂದೆ, ಲಿಂಕ್ ಆಯಿತು, ಆಗುತ್ತೆ ಸಂಜೆ ಅಷ್ಟರಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಬಟ್ ಮಾತೃವಂದನ ಅಮೌಂಟ್ ಬರೋದೆಲ್ಲ ಡೌಟು ಅನಿಸುತ್ತೆ. ಮೇ ಬಿ ಅದು ತಮಿಳ್ನಾಡು ಅಡ್ರೆಸ್ಸಿಗೆ ಆಗೋಗುತ್ತಲ್ವ, ಹಾಗಾಗಿ ಮೇ ಬಿ ಕರ್ನಾಟಕ ಅಡ್ರೆಸ್ ಇದ್ದರೆ ಮಾತ್ರ ಕರ್ನಾಟಕದಿಂದ ಅಮೌಂಟ್ ಬರ್ಬೋದೇನೋ. ಈಗ ತಮಿಳ್ನಾಡು ಅಡ್ರೆಸ್ ಆಗಿರೋದ್ರಿಂದ ಮೋಸ್ಟ್ಲಿ ಅದು ಅಮೌಂಟ್ ಬರಲ್ಲ ಅನಿಸುತ್ತೆ. ಸ್ಟಾರ್ಟಿಂಗ್ ಯಾವಾಗಲೂ ಒಂದು ಸಲ 1,000 ಬಂದಿತ್ತು ಅಷ್ಟೇ. ಮುಂಚೆ ಎಲ್ಲ ತುಂಬ ಜಾಸ್ತಿ ಬರ್ತಿತ್ತು, ಇವಾಗೆಲ್ಲ 5,000 ಏನೋ. ಪ್ರೆಗ್ನೆನ್ಸಿ ಟೈಮಲ್ಲಿ 1,000, ಆಮೇಲೆ 2,000 ಬರುತ್ತೆ. ಡೆಲಿವರಿ ಆದಮೇಲೆ ಮೋಸ್ಟ್ಲಿ 2,000 ಏನೋ, ಈ ಥರ ಇವಾಗ ಸ್ಕೀಮ್ ಇರೋದು. ನನಗೆ ಗೊತ್ತಿರೋಂಗೆ 1,000 ಅಷ್ಟೇ ನಂಗೆ ಬಂದಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ನೋಡಬೇಕು ಇದೇನಾಗುತ್ತೋ ಅಂತ. ಎಲ್ಲಿ ಹೋದರೂ ಕೇಳ್ತಾರಲ್ವ ಅಕೌಂಟಿಗೆ ಲಿಂಕ್ ಆಗಿದೆಯಾ ಅಂತ. ಸೊ ಆ ಒಂದು ಪರ್ಪಸ್ಗೆ ಲಿಂಕ್ ಮಾಡಿಸ್ಲೇಬೇಕಿತ್ತು ಅಷ್ಟೇ, ಮಾಡಿಸ್ದೆ. ಈ ಥರ ಸೈಡಲ್ಲಿ ಹಿಂಗೆ ಕಟ್ ಮಾಡಿ ಸಿಪ್ಪೆ ತೆಗೆದಾಕ್ಬಿಟ್ಟು ಈ ಥರ ನೀಟಾಗಿ ಎಲ್ಲ ಅಲೋವೆರಾ ಜೆಲ್ಲೆಲ್ಲ ನಾನು ಡೈರೆಕ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ತೋರಿಸ್ತೀನಿ, ನಾನು ಒಂದು ಕೈಲಿ ನನಗೆ ಮಾಡೋಕ್ಕಾಗ್ತಾಯಿಲ್ಲ, ತೋರಿಸ್ತೀನಿ ನಾನು ಆಮೇಲೆ, ಆಯಿತಾ. ಸೊ ಈ ಥರ ಇಷ್ಟಾಯಿತು. ನಾನು ತೊಗೊಬಂದಿದ್ದು 3 ಎಲೆ ತೊಗೊಬಂದಿದ್ದೆ, ಅದು ಸಾಕಾಗಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಇನ್ನೊಂದೆರಡು ಎಲೆ ಕಿತ್ಕೊಬಂದೆ. ಇಷ್ಟ ಆಗಿದೆ. ಸೊ ಇದಕ್ಕೆ ಏನೇನು ಹಾಕಬೇಕು ಅಂತ ನೆಕ್ಸ್ಟು ತೋರಿಸ್ತೀನಿ ಬನ್ನಿ. ನನಗೆ ಒಂದು ಸಮಸ್ಯೆ ಏನಂದರೆ, ಈ ಅಲೋವೆರಾ ಜೆಲ್ನ ಮುಟ್ಟಿದ್ರೆ ಇಲ್ಲಿ ಈ ಸೈಡ್ ಏನೂ ಆಗಲ್ಲ ನೋಡಿ, ಇಲ್ಲಿ ಈ ಸೈಡೆಲ್ಲ ಫುಲ್ಲು ನವೆ ಶುರು ಆಗಿಬಿಡುತ್ತೆ. ಅದೊಂದು ಬೇಜಾರು ಇದನ್ನು ಹಚ್ಚೋದು ಅಂದರೆ. ಯಪ್ಪ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ಶಾಂಪು, ನಾನಿಲ್ಲಿ ಡವ್ ಶಾಂಪು ಹಾಕೋತಾ ಇದ್ದೀನಿ. ನಿಮ್ಮಿಷ್ಟ, ಇದೇ ಹಾಕೋಬೇಕು ಅದೇ ಹಾಕೋಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವ ಶಾಂಪು ಇದೆಯೋ ನಿಮ್ಮ ಮನೇಲಿ ಅದನ್ನು ಹಾಕೋಬೋದು. ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಸಕ್ಕರೆನ ಅರ್ಧಂಬರ್ಧ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 1 ಸ್ಪೂನಷ್ಟು. ಈ ಸಕ್ಕರೆನ ಹಾಕೋತಾ ಇದ್ದೀನಿ. ಈಗ ಇಷ್ಟನ್ನು ಹಾಕ್ಬಿಟ್ಟು ಒಟ್ಟಿಗೆ ರುಬ್ಬೇಕು. ಇವಾಗ ಪ್ರಾಬ್ಲಮ್ ಅಂದರೆ ಪಾಪು ಮಲಗಿದ್ದಾನೆ, ಎದ್ಬಿಡ್ತಾನೇನೋ ಅಂತ ಭಯ. ಇನ್ನು ಎದ್ದೇಳೋ ಅಷ್ಟರಲ್ಲಿ ನಾನು ಹೇರ್ ಪ್ಯಾಕ್ ಹಾಕೊಂಡ್ಬಿಡ್ಬೇಕು. ಅವನು ಎದ್ದ ಮೇಲೆ ಏನೂ ಮಾಡೋಕ್ಕಾಗಲ್ಲ ನಾನು. ಈಗ ರುಬ್ಬಿದ್ರೆ ಎದ್ಬಿಡ್ತಾನೇನೋ ಅಂತಲೂ ಅನಿಸುತ್ತೆ, ನೋಡೋಣ. ರುಬ್ಬಿದ ಮೇಲೆ ನೋಡಿ ಈ ಥರ ಆಗುತ್ತೆ. ಇನ್ನು ನೀಟಾಗಿ ರುಬ್ಬಬೇಕು. ನಾನು ಪಾಪು ಎದ್ಬಿಡ್ತಾನೆ ಅಂತ ಸ್ವಲ್ಪ ಮಾತ್ರ ರುಬ್ಕೊಂಡಿದ್ದೀನಿ ಅಷ್ಟೇ. ಇದು ನಾನು ಒಂದು ಬೇರೆ ಬೌಲಿಗೆ ಹಾಕ್ಕೊತೀನಿ. ಅಪ್ಲೈ ಮಾಡಿಬಿಟ್ಟು ಹೇರ್ಗೆ ಹೇಗೆ ಇತ್ತು ರಿಸಲ್ಟ್ ಅಂತ ನಾನು ಆಮೇಲೆ ಹೇಳ್ತೀನಿ, ಆಯಿತಾ. ಸೊ ನೋಡಿ ಅಪ್ಲೈ ಮಾಡಿದ್ದೀನಿ, ಹಿಂಗೆಲ್ಲ ರಸ ಬರ್ತಾ ಇದೆ ಒಳಗಡೆ, ಇಲ್ಲೆಲ್ಲ ಕುಳು ಅಂತಿದೆ. ನಾನು ಮೇ ಬಿ ಶಾಂಪು ಜಾಸ್ತಿ ಆಗ್ತೆ ಅಂತ ಅನಿಸುತ್ತೆ. 1 ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗ್ತಿತ್ತು, ನಾನೊಂದು ಅರ್ಧ ಪ್ಯಾಕೆಟೇ ಹಾಕ್ಬಿಟ್ಟಿದ್ದೀನಿ. ಫುಲ್ಲು ನೊರೆ ಆಗೋಯ್ತು ತಲೆ ಎಲ್ಲ. ಸೊ ಫೈನಲಿ ಏನಾಯಿತು ರಿಸಲ್ಟು ಅಂತ ನಾನು ಹೇಳ್ತೀನಿ, ಆಯಿತಾ, ಹೇಗೆ ಬಂತು ಅಂತ. ಇವಾಗ ಹೇರ್ ವಾಶ್ ಮಾಡಿದ್ದೀನಿ ನೋಡಿ, ಈ ಥರ ಕಾಣಿಸ್ತಿದೆ. ನನ್ನ ಮುಂಚೆ ಇದ್ದ ಹೇರ್ಗೂ ಇವಾಗೂ ಅಬ್ಸರ್ವ್ ಮಾಡಿರೋರಿಗೆ ಗೊತ್ತಾಗುತ್ತೆ. ನನಗಂತೂ ಡಿಫ್ರೆನ್ಸು
ಗೊತ್ತಾಗ್ತಿದೆ. ಇಟ್ಸ್ ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಅಂತ ತುಂಬ ಅನಿಸಿಲ್ಲ ಅಂದ್ರೂ ಹೇರ್ ಸ್ವಲ್ಪ ಸ್ಟ್ರೈಟ್ ಅಂತ ಅನಿಸ್ತಿದೆ. ಜೊತೆಗೆ ಕೂದಲನ್ನ ಮುಟ್ಟು ನೋಡಿದ್ರೆ ಸಾಫ್ಟಾಗಿದೆ ಅಂತ ಅನಿಸುತ್ತೆ. ಇದು ತುಂಬ ಸಿಲ್ಕಿ ಅಂತ ಏನು ಅನಿಸಲ್ಲ ತುಂಬ, ಬಟ್ ಆ ಥರ ಅನ್ನಿಸ್ಬೇಕು ತುಂಬಾ ಅಂತಂದರೆ ರೆಗ್ಯುಲರಾಗಿ ಮಾಡ್ತಾಯಿರಬೇಕು. 1 ಮಂತಿಗೆ 1-2 ಸಲ ಈ ಥರ ಆದರೆ ಖಂಡಿತ ಆಗುತ್ತೆ. ಸೊ ಎಲ್ಲ ಮುಗಿದ ಮೇಲೆ ಸ್ನಾನ ಎಲ್ಲ ಆದಮೇಲೆ ಅಪ್ಪ ಬಂದ್ರಲ್ಲ, ಅಪ್ಪನ ಕೈಗೆ ಪಾಪು ಕೊಟ್ಬಿಟ್ಟು ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿರಲಿಲ್ಲ. ಬೆಳಿಗ್ಗೆಯಿಂದನೂ ಸ್ನಾನ ಆಗಿರಲಿಲ್ಲಲ್ಲ, ಹಾಗಾಗಿ ಏನೂ ಮಾಡಿರಲಿಲ್ಲ. ಸೊ ಪೂಜೆ ಎಲ್ಲ ಮಾಡಿದೆ. ದೇವ್ರ ವರ ಬೇರೆ ಕೊಟ್ಬಿಡ್ತು ನನಗೆ. ವಿಡಿಯೋ ಮಾಡ್ತಾಯಿದ್ದೀನಿ, ದೇವ್ರ ವರ ಬೇರೆ ಕೊಟ್ಬಿಡ್ತು. ನಾವು ತುಂಬ ಸಾಮಾನೆಲ್ಲ ಇಟ್ಕೊಂಡಿಲ್ಲ ಆಯಿತಾ. ದೇವ್ರ ಮನೇಲಿ ತುಂಬ ಸಿಂಪಲ್, ಎಷ್ಟು ಬೇಕೋ ಅಷ್ಟೇ. ಹಾಯ್, ಹಲೋ ಹಾಯ್ ಹೇಳು. ಹಾಯ್ ಅಪ್ಪ ಮಾತಾಡ್ತಿರೋದು ಇಲ್ಲಿ ನೋಡಿಲಿ ಪಪ್ಪು. ಹಾಯ್ ಹೇಳು ಅಪ್ಪ. ಹಾಯ್ ಹೇಳು. ಹಲೋ ಓ ಆಟ ಆಡ್ತಾನೆ, ಆಟನೇ ಇವನು. ಮಲ್ಕೋ ಅಂದರೆ ಸ್ಮೈಲ್ ರಾಜ. ಟ್ರೈನ್ ಹೆಂಗಪ್ಪ ಕೂಗೋದು? ಟ್ರೈನು ತೋರಿಸು. ಅವನ ಮುತ್ತಿ ಅವನೇ ನೋಡ್ಕೊಂಡು ಅನ್ನೋದು. ಟ್ರೈನ್ ಹೆಂಗೆ ಕೂಗೋದು ತೋರಿಸು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಪಪ್ಪು ಮಲಗಿದ್ದಾನೆ. ಸೊ ನಾನು ಇವಾಗ ಒಂದು ಸ್ವಲ್ಪ ಹೊತ್ತು ಹಂಗೆ ಮಲ್ಕೊತೀನಿ. ಪ್ರತಿಮಕ್ಕ ಅವರು ಬರ್ತಾರೆ ಇವಾಗ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನಾನು ನಿಮಗೆ ಅವತ್ತೇ ಹೇಳಿದ್ದೆ ಮಂಗಳವಾರ ಎಲ್ಲ ಬಿಳ್ಗಿರಂಗನ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ. ಸೊ ನಾನು ಹೋಗ್ತಾಯಿದ್ದೀನಿ. ನಾನು ನಾಳೆನೇ ಹೊಟ್ಟೋಗೋಣ ಒಟ್ಟಿಗೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತೇ ಹೋಗ್ತಾಯಿದ್ದೀನಿ. ನಾನು ಪಾಪು ಇಬ್ಬರು. ಪ್ರತಿಮಕ್ಕ ಅವ್ರು ಬರ್ತಾರೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಬಂದ ಮೇಲೆ ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ದೀವಿ. ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಟೈಮಿಂಗ್ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಅವ್ರು ಬರೋವರೆಗೆ ನಾನು ರೆಸ್ಟ್. ಅವ್ರು ಬರೋ ಅಷ್ಟರಲ್ಲಿ ಹತ್ತತ್ರ 7:45-8 ಗಂಟೆನೇ ಆಗೋಗಿತ್ತು. ಸೊ ಟೈಮ್ ಆಗಿತ್ತಲ್ಲ ಅಂತ ಅವರು ಮನೇಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ತಕ್ಷಣವೇ ಹೊರಟ್ವಿ. ವ್ಯಾನಲ್ಲಿ ಸಾಂಗ್ ಹಾಕಿತ್ತಲ್ಲ, ಇವನು ಏನು ಒಳ್ಳೆ ಕುಣಿತಾ ಇದ್ದಾನೆ. ಅವ್ನಿಗೆ ಖುಷಿ ನೋಡಿ ಹೆಂಗೆ ಆಡ್ತಿದ್ದಾನೆ. ಹೊರಗಡೆ ಹೋಗ್ತಿದ್ದೀನಿ, ವ್ಯಾನು ಕಾರು ನೋಡಿದ್ರೆ ಅಬ್ಬಬ್ಬಾ ಫುಲ್ಲು ಖುಷಿ. ಅದಕ್ಕೆ ಅಲ್ಲಿ ಸಾಂಗ್ ಹಾಕಿತ್ತಲ್ಲ, ಸಾಂಗ್ ಕೇಳಿಸ್ಕೊಂಡು ಕುಣಿತಾ ಇದ್ದ ಇವನು ಆಡೋದು ನೋಡ್ರೂ ನನಗೆ ಖುಷಿ ಆಗುತ್ತೆ, ಎಷ್ಟು ಎಂಜಾಯ್ ಮಾಡುತ್ತಿದ್ದವು ಅಂತ. ಸೊ ಇವಾಗ ಹೊರಡ್ತೀವಿ. ಹೊರಟ್ರೆ ಇಲ್ಲಿಂದ ಏನಿಲ್ಲ ಅಂದರೂ 3/4 ಗಂಟೆ ಜರ್ನಿ. ತುಂಬ ಸ್ಪೀಡ್, ನೈಟ್ ಅಲ್ವಾ, ತುಂಬ ವೆಹಿಕಲ್ ಇರಲ್ವಲ್ಲ, ಇನ್ನೂ ಬೇಗನೆ ಹೊರಟೋಗ್ಬೋದು. ಸೊ ಹೋದ್ಮೇಲೆ ಏನಾಯಿತು ಹೇಳ್ತೀನಿ ಬನ್ನಿ. ದಾರಿ ಉದ್ದಕ್ಕೂ ಭಾರಿ ಆಟ ಜಾಸ್ತಿ ಆಗಿಬಿಟ್ಟಿದೆ ಒಂದು. ಇವಾಗ ಗುರಾಯಿಸೋದು, ಕುಣಿಯೋದು, ಸ್ಯಾಡ್ ಸಾಂಗ್ ಬಂದರೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳೋದು, ಲವ್ ಸಾಂಗ್ ಬಂದರೆ ಎದ್ದೆದ್ದು ಕುಣಿಯೋದು, ಹಿಂಗೆಲ್ಲ ಮಾಡ್ತಿದ್ದ ಅವನು. ನಾನು ಪ್ರತಿಮಕ್ಕ ಇಬ್ಬರು ನಕ್ಕು ಸಾಕಾಯಿತು ಇವನು ಆಡೋ ಆಟ ನೋಡಿಬಿಟ್ಟು. ಒಂದೇ ಬೆರಳು, ಆಮೇಲೆ ಎಷ್ಟು ಮೈಕೈ ನೋವಿಸ್ಕೊಳ್ಳಲ್ಲ ಇವನು ಜಾಸ್ತಿ. ಒಂದೇ ಬೆರಳು, ಅದು ಬಲಗಡೆ ಬೆರಳು ಕೈ ಮಾತ್ರ ಕೆಲಸ ಕೊಡ್ತಾನೆ, ಎಡಗಡೆ ಕೈ ಜಾಸ್ತಿ ಕೆಲಸ ಕೊಡಲ್ಲ ಅವನು. ಕತೆ ಹುಡುಗ. ಹೋಗ್ತಾ ದಿನೇ ಅರ್ಧನಳ್ಳಿ ಹತ್ರ ಫುಲ್ಲು ಲೈಟಿಂಗ್ಸ್ ಹಾಕಿದ್ರು. ಉದ್ದಕ್ಕೂ ಸುಮಾರು ದೂರ ಹಾಕಿದ್ರು, ಊರು ಎಂಡಾಗೋವರೆಗೂ ಹಾಕಿದ್ರು. ಏನು ಫಂಕ್ಷನ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಯಾವುದೋ ದೇವಸ್ಥಾನದ ಕೊಂಡನೋ ಅಥವಾ ಏನೋ ಜಾತ್ರೆನೋ ಇರಬೇಕು ಅಂತ ಅನಿಸುತ್ತೆ. ಪಾಪು ಅಂತೂ ಲೈಟ್ಸ್ ಎಲ್ಲ ನೋಡ್ಬಿಟ್ಟು ತುಂಬ ಖುಷಿಪಟ್ಟ.
ಇದೆಲ್ಲ ಹೊಸ್ತು ಅವನಿಗೆ ಅಲ್ವಾ, ಅಷ್ಟಾಗಿ ನೈಟ್ ಎಲ್ಲೂ ಕರ್ಕೊಂಡು ಹೋಗಲ್ವಲ್ಲ ನನ್ನ. ಲೈಟ್ಸ್ ಎಲ್ಲ ನೋಡಿ ತುಂಬ ಖುಷಿ ಪಡ್ತಿದ್ದ. ಆ ಕಡೆನೂ ನೋಡೋದು, ಈ ಕಡೆನೂ ನೋಡೋದು, ಎಲ್ಲ ಸುತ್ತಮುತ್ತ ಲೈಟ್ ಇತ್ತಲ್ಲ, ಹಂಗಾಗಿ. ಸೊ ಮನೆಗೆ ಹೋಗಿದ ತಕ್ಷಣ ಶಾವಿಗೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ಈ ಕಡೆ ಬಂದರೆ ಇಲ್ಲಿ ಅಮ್ಮ ಒಗ್ಗರಣೆ ಪುರಿ ಹಿಡ್ಕೊಂಡು ನೋಡ್ತಾ ಇದ್ಲು. ಇವು ನಾಳೆ ಬೆಟ್ಟಕ್ಕೆ ಹೋಗ್ತಿದ್ವಲ್ಲ, ಅದಕ್ಕೆ ತಗೊಂಡೋಗೋಣ ಅಂದ್ಬಿಟ್ಟು ಒಗ್ಗರಣೆ ಪುರಿ ಎಲ್ಲ ಮಾಡಿಟ್ಟಿದ್ರು. ಸೊ ಶಾವಿಗೆ ಜೊತೆಗೆ ಪಾಯಸ ಮಾಡ್ಕೊಂಡಿದ್ದಾರೆ. ಪಾಯಸ ಮತ್ತು ಸಾಂಬಾರು ಅಂತ ಅಲ್ಲ, ಇದು ಪರ್ಕು ಅಂತ ಮಾಡ್ತಾರೆ. ಇವ್ರು ಇದು ಮಾಡ್ತಾರೆ, ನಮ್ಮ ಮನೇಲಿ ಸಾಂಬಾರು ಮಾಡ್ತಾರೆ. ಕ್ಯಾರೆಟು, ಬೀನ್ಸು, ಬದನೆಕಾಯಿ ಅದು ಇದು ಎಲ್ಲ ಹಾಕ್ಬಿಟ್ಟು ಸಕ್ಕತ್ತಾಗಿರುತ್ತೆ. ನನಗೆ ಇವ್ರು ಮಾಡೋದು ಇಷ್ಟ ಆಗಲ್ಲ ನನಗೆ. ನಮ್ಮ ಮನೇಲಿ ಮಾಡ್ತಾರಲ್ಲ ಅದೇ ಇಷ್ಟ, ಸಖತ್ ಇಷ್ಟ ನನಗೆ. ಸೊ ಓದ್ತಾ ಇದ್ದಾರೆ ಇವಾಗ. ನನಗೂ ಶಾವಿಗೆ ಅಂದರೆ ತುಂಬಾ ಇಷ್ಟ. ನಾವು ಚಿಕ್ಕ ವಯಸ್ಸಲ್ಲಿ ಚಿಕ್ಕವರಿದ್ದಾಗೆಲ್ಲ ಇದನ್ನು ಒತ್ತಿ ಆದಮೇಲೆ ಒಳಗಡೆ ಒಂದಷ್ಟು ಹಿಟ್ಟು ಉಳ್ಕೊಂಬಿಡುತ್ತೆ. ಆ ಹಿಟ್ಟೆ ಇಸ್ಕೊಂಡು ತಿನ್ಕೊಬಿಡ್ತಿದ್ವಿ ನಾವು. ಸೊ ಆಮೇಲಿಂದ ಶಾವಿಗೆ ಎಲ್ಲ ಒತ್ತಿ ಇಟ್ಬಿಟ್ಟು ಅದೊಂದು ಸ್ವಲ್ಪ ಆರಲಿ, ಆವಾಗ ಬಿಡಿ ಬಿಡಿಯಾಗಿ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಎದುರುಗಡೆ ದೇವಸ್ಥಾನ ಇತ್ತಲ್ಲ, ಯಾರೂ ಇರಲಿಲ್ಲ. 9:30 ರಾತ್ರಿ, ಯಾರೂ ಇರಲಿಲ್ಲ ಹೊರಗಡೆ. ಹಂಗಾಗಿ ಬಂದ್ವಿ. ಇಲ್ಲಿ ಪಾರಿಜಾತ ಹೂದು ಗಿಡ ಇತ್ತು, ಒಳ್ಳೆ ಘಮ್ ಅಂತ ಆಯಿತು. ಹಂಗೆ ದೇವಸ್ಥಾನದಲ್ಲಿ ಹೋಗಿ ಒಂದು ರೌಂಡ್ ಹಾಕೊಂಬರೋಣ ಅಂದ್ಬಿಟ್ಟು ಬಂದ್ವಿ ಎಲ್ಲ. ಈ ಪಾರಿಜಾತ ಹೂದು ಏನೋ ಕತೆ ಇದೆಯಂತೆ. ಅದು ಯಾವುದೋ ದೇವರು, ಹಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಾವುದೋ ದೇವರು ಏನೋ ಶಾಪ ಕೊಟ್ಬಿಡ್ತಂತೆ ಪಾರಿಜಾತ ಹೂಗೆ. ನೀನು ನೆಲದ ಮೇಲೆ ಬಿದ್ದ ಮೇಲೆ ನಿನ್ನನ್ನು ಬಳಸಬೇಕು ಅಂತನೋ ಏನೋ ಶಾಪ ಅಂತೆ ಅದು. ಅದಕ್ಕೆ ಅದನ್ನು ಯಾರೋ ಮೇಲ್ಗಡೆ, ಸೊ ಮರ ಇದೆಯಲ್ಲ ಮುಸ್ಲಿ, ಅದು ಹತ್ತು ಕಿತ್ಕೊಳ್ಳೋಕ್ಕಾಗಲ್ಲ, ಕೆಳಗಡೆ ಉದುರುತ್ತೆ, ಆಮೇಲೆ ಜನ ಎತ್ಕೊತಾರೆ. ಇದೊಳ್ಳೆ ದೇವಸ್ಥಾನ ಒಳ್ಳೆ ವಿಶಾಲವಾಗಿದೆ ಇದು. ನಾನು ಅಷ್ಟು ದಿವಸ ಹೊರಗಡೆಯಿಂದ ಅಷ್ಟೇ ತೋರಿಸಿದ್ದೆ, ರೂಮಲ್ಲಿ ನಿಂತ್ಕೊಂಡು ಕಿಟಕಿಲಿ. ಇಲ್ಲಿ ಚಿಕ್ಕ ಚಿಕ್ಕ ಫಂಕ್ಷನ್ ಎಲ್ಲ ಮಾಡ್ತಾರೆ. ಇಲ್ಲಿ ಕಳ್ತನ ಹೋಗ್ಬಿಟ್ಟಿತ್ತು ಗೋಲ್ಕ, ಅದಕ್ಕೆ ಈಗ CC ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದಾರೆ. ಮಾಮಿ ಅಯ್ಯೋ, ಇದೊಳ್ಳೆ ಬುಲ್ಲ ಆಯ್ತಪ್ಪ. ಪಾಪು ಇಲ್ಲಿ ನೋಡಿ, ಇಲ್ಲಿ ಜೈ ಅನ್ನ, ಜೈ 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 ಜೈ. ಸಿಪ್ 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 ಬಾ. ಏಯ್ ಹೋಗು ಆ ಕಡೆ, ನನ್ನ ಮಗನ ಹತ್ರ ಬರಬೇಡ ನೀನು. ಸುಮ್ಮನೆ ಆಮೇಲೆ ಕಚ್ಕಿಚ್ಬಿಟ್ರೆ ಆಮೇಲೆ. ಅಯ್ಯಪ್ಪ, ಇದೇನಪ್ಪ ಇದು? ಕೈ ಧೂಳು ಹಾಕ್ಬಾರ್ದು. ಬೆಕ್ಕು 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 ಮಿಯೋ ಮಿಯೋ. ಇಲ್ಲಿ 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 ಈ ಕಡೆ ನೋಡಿ, ಇಲ್ಲಿ ಈ ಕಡೆ ಪಾಪ, ಇಲ್ಲಿ ಮಿಯೋ ಮಿಯೋ. ಹವ ಬಾಲ ಅದು. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ನಾಳೆ ಪೂರ್ತಿ BRS ವ್ಲಾಗ್ ಇದೆ, ಮಿಸ್ ಮಾಡ್ಕೊಬೇಡಿ. ಕೀಪ್ ವಾಚಿಂಗ್.